ಏನು ಹಾಸನದಲ್ಲಿ ಏನು ನಿನ್ನೆ ಕಾರ್ಯಕ್ರಮ ನಡೆದಿದೆ, ಆ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಯಾರಿಗೂ ಅಧಿಕಾರನ ಬಿಟ್ಕೊಡಲ್ಲ. ಯಾಕೆಂದರೆ 5 ವರ್ಷಗಳ ಕಾಲ ಅವರು ಸಂಪೂರ್ಣವಾಗಿ ಅಧಿಕಾರವನ್ನು ಅನುಭವಿಸಿದ ಅನುಭವ ಇರೋದ್ರಿಂದ ಮತ್ತೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನ ಬಿಟ್ಟು ಯಾವುದೇ ಕಾರಣಕ್ಕೂ ಅವರೇ ಮುಂದುವರಿತಾರೆ ಅನ್ನೋದ ಭಾವನೆ. ಮತ್ತು ಬಂಡಿಯಾಗಿ ನಿಲ್ಲೋದಕ್ಕೆ ಅವರು ಹೇಳಿದರೆ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಾನು ಯಾವುದೇ ಕಾರಣಕ್ಕೂ ಬಂಡಿಯಾಗಿ ನಿಂತ್ಕೋತೀನಿ ಅನ್ನೋದು ಸಿದ್ದರಾಮಯ್ಯನ ಪರ ಅನ್ನೋದನ್ನು ಅವರೇ ಓಪನ್ ಆಗಿ ಹೇಳೋದ್ರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರೆದಲ್ಲಿ ಸಂಶಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂಥ ಸಮರ್ಥ ನಾಯಕರು ಯಾರೂ ಇಲ್ಲ ಅಂತ ನನ್ನ ಭಾವನೆ. ಅದೆಲ್ಲೂ ಆ ವಾತಾವರಣ ಇಲ್ವಲ್ಲ, ಕಾಂಗ್ರೆಸ್ಸಲ್ಲೇ ಆಗಲಿ ಎಲ್ಲೇ ಆಗಲಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸಮರ್ಥ ನಾಯಕರು ಇಲ್ಲ ಅನ್ನೋದೇ ನಮ್ಮ ಒಂದು ಬೆಳವಣಿಗೆ. ಯಾಕಾಗಬೇಕು ಅಂತಂದರೆ, ಇವತ್ತು ದಕ್ಷಿಣ ಭಾರತ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಒಬ್ಬ ದಕ್ಷ ಸೇನಾನಿ ಥರ ನಿಂತ್ಕೊಂಡು ಆ ಪಕ್ಷವನ್ನು ಅಧಿಕಾರ ತರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಹಾಗಾಗಿ ಆಮೇಲೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಎಂಥ ಸಂದರ್ಭದಲ್ಲೂ ಅವ್ರಿಗೆ ಎಷ್ಟೇ ತೊಂದರೆ ಆದರೂ ಸಹ ಯಾವತ್ತೂ ಅವರು ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ. ಪಕ್ಷದ ಸಿದ್ಧಾಂತಕ್ಕೋಸ್ಕರ ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಖಂಡಿತವಾಗೂ ಅಧಿಕಾರ ಸಿಗಬೇಕು. ಖಂಡಿತ ಇದ್ದಾರೆ, ಯಾಕಿಲ್ಲ. ಈಗ ಹಂಗಂತಂದರೆ ನಮ್ಮ ದೇಶದಿಂದ ದೇವರಾಜ ಅರಸು ನಾನು ಹೇಳ್ತಾರೆ, ನಿಜಲಿಂಗಪ್ಪನವರಿದ್ದರು, ಎಂತೆಂಥ ಮಹಾನ್ ನಾಯಕರಿದ್ದರು. ಆ ನಂತರದಲ್ಲಿ ಹೆಗಡೆ ಅವರಿದ್ದರು, ವೀರೇಂದ್ರ ಪಾಟೀಲ್ ಇದ್ದರು. ಆ ನಂತರದಲ್ಲಿ ನಾಯಕತ್ವ ಬೆಳೀದಿಲ್ವಾ? ನಾವು ಯಾರೋ ಒಬ್ಬರಿಂದ ಈ ರಾಜ್ಯ ಅಕಸ್ಮಾತ್ ಅವರು ನಾಳೆ ಇಲ್ಲ ಅಂತಂದರೆ ಆಗ ಅವರು ಅಧಿಕಾರದಿಂದ ಇಳಿದುಬಿಟ್ರೆ ಈ ರಾಜ್ಯ ಒಂದು ರೀತಿ ಅನಾಥ ಆಗಿಬಿಡುತ್ತೆ. ಆ ಥರದ್ದೆಲ್ಲ ಸುಳ್ಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಪ್ರತಿಭಾನ್ವಿತರು ಮತ್ತು ಸಮರ್ಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ. ಈ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಏನು ಜೋಡಿ ಹೇಳ್ತಾ ಇದಾರಲ್ಲ, ಅವರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದ್ರೆ ಜನಕ್ಕೆ ಮತ್ತು ಸಮಾಜಕ್ಕೆ ಒಂದು ಹುಚ್ಚಂಶ ರೀತಿಯೊಳಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಅವರ ಹೊಂದಾಣಿಕೆ ರಾಜಕಾರಣ ಚಂದಿದೆ. ಅವರು ರಾಮ ಲಕ್ಷ್ಮಣಂಗೆ ಇದ್ದಾರೆ. ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ನಿಲುವನ್ನ ದಾರಿ ತಪ್ಪಿಸ್ಲಿಕ್ಕೆ ಕಾರ್ಯಕರ್ತರಾಗ್ತಾ ಇದ್ದಾರೆ. ಇವತ್ತಿಗೆ ಕಾಂಗ್ರೆಸ್ ಮಟ್ಟಿಗೆ ಸಮರ್ಥ ವ್ಯಕ್ತಿ ಯಾರಪ್ಪ ಅಂತ ಇವತ್ತು ಕಣ್ಣಿಗೆ ಕಾಣೋದಂದ್ರೆ ಕನಕಪುರ ಬಂಡೆ ಅವರ ಮುಖ್ಯಮಂತ್ರಿ ಆಗ್ತಾರ. ಆದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರ, ಆದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಪೂರ್ಣಾವಧಿ ನಡೆಸದೆ ಅನ್ನೋದು ಒಂದು ಸಂಶಯಾಸ್ಪದವಾದ ವಿಚಾರ. ಸರ್, ಇವತ್ತು ಹಾಸನದಲ್ಲಿ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ತಮ್ಮನ್ನು ತಾವೇ ಸಮರ್ಥನೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ನಾಟಕ ಕಂಪನಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ತಮ್ಮ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರೋದು ಮೇಲ್ನೋಟ ಕಾಣ್ತದೆ. ಇವತ್ತೇನಾಗಿದೆ ಅಂತಂದ್ರೆ, ಸಿದ್ದರಾಮಯ್ಯರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾರ. ಡಿ.ಕೆ. ಶಿವರು ಇಲ್ಲ ನಮ್ಮಲ್ಲೇ ಒಪ್ಪಂದಾಗಿದೆ, ಆದ್ಮ್ಯಾಗ ನಾನು 2.5 ವರ್ಷ ನಾನು ಅಂತ ಹೇಳ್ತಾರ. ಆಮ್ಯಾಗ ಮತ್ತೆ ಹೇಳ್ತಾರೆ ಸಿದ್ದರಾಮಯ್ಯ, ನನ್ನ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಜೀವನ ಪರ್ಯಂತ ಇರ್ತೀನಿ ಅನ್ನುವಂತ ನಿಟ್ಟಿನಾಗಿ ಹೇಳುವ ಮೂಲಕ ಇದು ಇವರ ಹೊಂದಾಣಿಕೆ ಯಾವ ರೀತಿ ಇದೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಅವರು ಇವರು ಯಾವುದೇ ರೀತಿಯಿಂದ ಬ್ಲಾಕ್ ಮೇಲ್ ಮಾಡಿದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ನಾನು ಸಿದ್ದರಾಮಯ್ಯ ಜೊತೆ ಜೀವನ ಪರ್ಯಂತ ಇರ್ತೇನೆ ಅಂತೇಳಿ ಪ್ರಾಮಿಸ್ ಮಾಡುವಂತ ಡಿ.ಕೆ. ಶಿ ಅವರು, ಹಂಗಾರೆ ಸಿದ್ದರಾಮಯ್ಯ ಅವರು ಬ್ಲಾಕ್ ಮೇಲ್ ಮಾಡಿರ್ಬೇಕು. ನೀ ಹಿಂಗ್ ಮಾಡಿದಂದ್ರೆ ನಾನು ನಿಮಗೆ ನೋಡ್ಕೋತೀನಿ ಅಂತೇಳಿ ಆ ಕಾರಣಕ್ಕೆ ಸಿದ್ದರಾಮಯ್ಯ ಸಾಫ್ಟ್ ಮಾಡಿದಾರೆ. ಆದ್ರೂ ಕಾರಣ ಸಪೋಸ್ ನಾಳೆ ಏನಾದ್ರೂ ಸಿದ್ದರಾಮಯ್ಯ ಅವರ ಸರ್ಕಾರ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ಟಿದ್ದಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದರಲ್ಲಿ ರಾಜ್ಯ ಸರ್ಕಾರ ಬಿದ್ದು ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗುವುದರಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸಂದೇಹವಿಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ ಅದೇ ಬಂಡಿ ಮಾತ್ರ ಇದಕ್ಕೆ ಬಂಡೆಗೆ ಮಾತ್ರ ಇವರು ಸರ್ಕಾರ ಮಾಡ್ಲಿಕ್ಕೆ ಆಸ್ಪದ ಮಾಡೋದಿಲ್ಲ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಕ್ವಶನ್ ಕೇಳಿದ್ರೆ, ಇವತ್ತು CM ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಹಂಚಿಕೆ ಆಗಬೇಕಂತ ಹೇಳಿ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕೆಲವು ನಾಯಕರು. ಇದು ಏನಾದ್ರು ಕಾಂಗ್ರೆಸ್ ನಾಯಕರು ಏನಾದ್ರು ಇವತ್ತು ಅಧಿಕಾರ ಹಸ್ತಾಂತರ ಆದ್ರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬೀಳುವಂತ ನಿಶ್ಚಿತ. ಯಾಕಂದ್ರೆ ಅವ್ರವ್ರಿಗೆ ಒಳೊಳಗೆ ಜಗಳ ಇದಾವೆ. ಆಮೇಲೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತ ಆಗೈತಿ.
ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ ಶಾಸಕರೇ ಇವತ್ತು ಸರ್ಕಾರಿ ಬೀಳ್ ಎನ್ನುವಂತ ಒಂದು ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಾದರೂ ಇವರು ಅಧಿಕಾರ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಸರ್ಕಾರ ಅಂತೂ ಬಿಡು ಶತಸಿದ್ಧ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರು ಅಂತೇಳಿ ಯಾರು ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಮೇಲೆ ಬಂದಾರೀಗ ಮತ್ತೆ ಯಾರು ನಾಯಕರೇ ಇಲ್ಲ. ಅಲ್ಲಿ ನಾಯಕರು ಅಂತೇಳಿ ಹೇಳ್ಕೊಳ್ಳುವಂತ ಕ್ವಾಲಿಟಿ ಇದ್ದವರೇ ಇಲ್ಲ ಕಾಂಗ್ರೆಸ್ನಲ್ಲಿ. ಅದಕ್ಕೆ ಅವ್ರಿಗೆ ಗೊತ್ತೈತಿ ಸಿದ್ದರಾಮಯ್ಯ ಅವ್ರಿಗೆ ಕೆಳಗಿಳಿಸಿದ್ರೆ ಸರ್ಕಾರ ಬೀಳ್ತೈತಿ ಅನ್ನೋದಂತ ಅವ್ರ ಸದಸ್ಯತೆ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಹೈಕಮಾಂಡ್ ಹೆದರಾತೈತಿ. ಸಿಎಂ ಮತ್ತು ಡಿ ಕೆ ನಡಕೆ ಹೊಂದಾಣಿಕೆ ಇಲ್ಲ. ಯಾಕಂದ್ರೆ ಅವ್ರದೊಂದು ಗುಂಪು ಬೇರೆ, ಇವ್ರೊಂದು ಗುಂಪು ಬೇರೆ, ಮತ್ತೆ ಇನ್ನೊಂದು ಗುಂಪು ಐತಂತ ಹೇಳಿ ಕೇಳಿ ಬರತೈತಿ. ಒಟ್ಟು 3 ದಿಕ್ಕಾಗೈತ್ರಿ. ಮೂರು ಬರೀ 3 ದಿಕ್ಕಾಗೈತಿ ಅಂತಾರಲ್ಲ, ಆ ಟೈಪ್ ಆಗೈತಿ ಕಾಂಗ್ರೆಸ್ ಇದನ್ನು.